ತಿಮ್ಮಪ್ಪ ಇದ್ದವನು ತಿಮ್ಮಪ್ಪ ನಾಯಕನಾಗಿ ಪರಿವರ್ತನೆ ಆಗ್ತದ. ಹೆಂಗೆ ತಿಮ್ಮಪ್ಪ ನಾಯಕನಾಗಿ ಪರಿವರ್ತನೆ ಆಗ್ತಾನಂದ್ರೆ, ಈಗ ನಿಮ್ಮ ಮಕ್ಕಳು ಆಟ ಆಡ್ತಾರೆ. ಏನು ಆಟ ಆಡ್ತಾರೆ? ಹೊರಗಡೆ ಬಿಟ್ಟರೆ ಸಾಕು ಗೋಲಿಗುಂಡು ಅಥವಾ ಇನ್ನೇನೋ ಆಟ ಆಡ್ತಾರ. ಅಥವಾ ಮೊಬೈಲ್, ಈಗಿನ ಮಕ್ಕಳಿಗೆ ಗೋಲಿಗುಂಡು ಮರ್ತು ಹೋಗ್ಯದ. ಅವ್ರಿಗೆ ಮೊಬೈಲ್ ಕೊಟ್ಟರೆ ಸಾಕು ಗೇಮ್ ಆಡ್ಲಿಕ್ಕೆ ಚಾಲು ಮಾಡ್ತಾರೆ. ಆದರೆ ಅವತ್ತಿನ ಕನಕದಾಸರು, ಅವತ್ತಿನ ತಿಮ್ಮಪ್ಪರು ಅವ್ರು ಇಂಥ ಆಟ ಆಡ್ಲಿಲ್ರಿ. ಅವ್ರ ತಾಯಿ ಹೇಳ್ತಿದ್ರು, ಅಮ್ಮ ನಾನು ಆಟ ಆಡ್ಕೊಂಡ್ ಬರ್ತೀನಿ ಅಂತೇಳಿ ಎಲ್ಲಿಗೆ ಹೋಗ್ತಿದ್ರು ಅಂದ್ರೆ ಕಾಡಿಗೆ ಹೋಗ್ತಿದ್ರಿ. ಕಾಡಿಗೆ ಚಿಕ್ಕ ವಯಸ್ಸಿನಲ್ಲಿ ಕಾಡಿಗೆ ಹೋಗಿ ಹುಲಿಯನ್ನ ಕ್ಷೀಣಿಸಿ ಅದಕ್ಕೆ ಸಿಟ್ಟು ಬರೆಸಿ, ಅವ್ರ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ, ಚಾಕು ಇಲ್ಲ, ಕೊಡ್ಲಿ ಇಲ್ಲ, ಬಡಿಗೆ ಇಲ್ಲ, ಅವರಲ್ಲಿರ್ತಕ್ಕಂಥ ತೋಳಿನ ತಾಕತ್ತನ್ನ ಬಳಸ್ಕೊಂಡು ಕುಟ್ಟಿ ಆ ಹುಲಿಗೆ ಬೇಕು ಅಂತಲೇ ಸಿಟ್ಟು ಬರೆಸಿ ಆ ಹುಲಿಗೆ ತಮ್ಮ ಮುಷ್ಟಿಯನ್ನು ಗಟ್ಟಿ ಕುಟ್ಟಿ ಆ ಹುಲಿಯ ಜೊತೆ ಹೋರಾಟ ಮಾಡುವಂತ ಕೆಲಸ ಕನಕದಾಸರು ಮಾಡ್ತಿದ್ರು. ಅವರಲ್ಲಿ ಅಂತಹ ತಾಕತ್ತು, ಅಂತಹ ಶೌರ್ಯ ಆ ಕನಕದಾಸರ ಹತ್ರ ಐತ್ರಿ. ಅವಾಗ ತಿಮ್ಮಪ್ಪ ಹೋಗಿ ಆ ತಾಕತ್ತನ್ನ ನೋಡಿ ಅಲ್ಲಿರ್ತಕ್ಕಂಥ ಜನರು ತಿಮ್ಮಪ್ಪ ನಾಯಕ ಅಂತೇಳಿ ಹೆಸರು ಚೇಂಜ್ ಆಗ್ತದ. ತಿಮ್ಮಪ್ಪ ನಾಯಕನಿದ್ದವರು ಕನಕದಾಸರ ಹೇಗಾದ್ರು. ಕನಕ ಇವತ್ತು ಅವರ ಹೊಲದಲ್ಲಿ ಯಾವುದೋ ಕಾರಣಾಂತರಗಳಿಂದ ನೆಲ ಆಗಿತಿರ್ತಾರ. ಆ ನೆಲ ಆಗಿರುವಾಗ ನೋಡ್ರಿ, ನಿಮಗ ಏನಾದ್ರೂ ಒಂದು 10 ರೂಪಾಯಿ ಸಿಕ್ಕರೆ ಆಚೆ ಈಚೆ ನೋಡ್ತೀವಿ, ಟಬಕ್ಕಂತ ಕಿಶದೊಳಗೆ ಹಾಕೊಂತೀವಿ. ಆದ್ರೆ ಕನಕದಾಸರಿಗೆ 9 ಹಂಡೆ ಬಂಗಾರ ಸಿಗ್ತೈತಿ. 9 ಹಂಡೆ ಬಂಗಾರ ಸಿಕ್ಕರು ಒಂದು ಕ್ಷಣನೂ ಕೂಡ ಅವರ ಮನಸ್ಸು ಒಂದು ಕ್ಷಣನೂ ಅದ್ರ ಕಡೆ ಕೇಂದ್ರೀಕರಿಸಲ್ಲ. ಅವ್ರು ಹೇಳ್ತಾರೆ, ಅನಾಥಾಶ್ರಮಕ್ಕೆ ಕೊಡ್ರಿ, ಬಡವರಿಗೆ ಕೊಡ್ರಿ, ದೀನ ದಲಿತರಕ್ಕೆ ಕೊಡ್ರಿ, ಆ ಗಿಡ ದೀನ ದಲಿತರಕ್ಕೆ ಕೊಡ್ರಿ, ಗುಡಿಗಳಿಗೆ ಕೊಡ್ರಿ, ಮಠ ಮಂದಿರಗಳಿಗೆ ಕೊಟ್ಟು ಬಿಡ್ರಿ ಅಂತೇಳಿ ಕನಕದಾಸರು ಹೇಳ್ತಾರೆ. ಕನಕ ಇವತ್ತು ತಿಮ್ಮಪ್ಪ ನಾಯಕ ಅವೆಲ್ಲ ಬಂಗಾರವನ್ನು ಕೊಟ್ಟಿದ್ರ ಪರಿಣಾಮವಾಗಿ ಯಾರು ಕೊಟ್ರು? ತಿಮ್ಮಪ್ಪ ನಾಯಕ ಕೊಟ್ರು. ಏನ್ ಕೊಟ್ರು? ಕನಕ ಕೊಟ್ರು. ಬಂಗಾರ ಅಂದ್ರೆ ಕನಕ ಕೊಟ್ರಲ್ಲ, ಅವ್ರ ಹೆಸರು ಕನಕ. ಬಂಗಾರ ಕೊಟ್ಟಿದ ಪರಿಣಾಮವಾಗಿ ಕನಕ ಅಂತ ಹೇಳಿ ಹೆಸರಾಗ್ತದೆ. ಕನಕರಾಯರು ಅಂತೇಳಿ ಕರಿಲಿಕ್ಕೆ ಚಾಲು ಮಾಡ್ತಾರ. ಅವಾಗ ದಾಸರು ಹೆಂಗಾದ್ರು? ಇವತ್ತು ಬಹಳ ಜನ ಇವತ್ತು ನೋಡಿದೀವಿ, ದಾಸರು ಹೆಂಗಾಗ್ತಾರೆ ಅಂದ್ರೆ, ನಾವೆಲ್ಲರೂ ಕೂಡ ನಮಗೇನಾದ್ರೂ ಬೇಕು ವರ ಅಂತಂದ್ರೆ ದೇವರನ್ನ ಸುತ್ತೀವಿ. ರಾತ್ರಿ 2 ಗಂಟೆಗೆ ಹೋಗಿ ನಾವು ದೇವ್ರ ಪೂಜೆ ಮಾಡ್ತೀವಿ. ನವರಾತ್ರಿ ಸಂದರ್ಭದಲ್ಲಿ ನಸಕನೆ 4 ಗಂಟೆಗೆ ಹೋಗಿ ಬನ್ನಿ ಗಿಡದ ಪೂಜೆ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ. ಆದ್ರೆ ಕನಕದಾಸರು ಯಾವತ್ತೂ ಕೂಡ ದೇವರಿಂದ ಹೋದವರಲ್ಲ. ಕನಕದಾಸರಿಂದ ದೇವ್ರು ಬಂದವರು. ನೀ ನನ್ನ ದಾಸನಾಗ್ಬೇಕು, ಕನಕ ನೀ ನನ್ನ ದಾಸನಾಗ್ಬೇಕು ಅಂತೇಳಿ ಶ್ರೀಹರಿ ಕನಕದಾಸರಿಂದ ಸುತ್ತರಿತಾರ್ರಿ. ಅವಾಗ ಕನಕದಾಸರು, ಇಲ್ಲ, ನಾನಿನ್ನೂ ಬಹಳಷ್ಟು ಕಾಯಕ ಐತಿ, ನಾನಿನ್ನು ವೀರನಾಗಿ ಹೋರಾಟ ಮಾಡಬೇಕಾಗಿದೆ, ನಾನಿನ್ನು ಸೂರನಾಗಿ ಹೋರಾಟ ಮಾಡಬೇಕಾಗ್ಯದ, ನಾನು ದಾಸನಾಗೋದಿಲ್ಲ ಅಂತೇಳಿ ಕನಕದಾಸರು ಹೇಳ್ತಾರ. ಅವಾಗ ಅವ್ರು ಮಲಗಿರುವಾಗ ದಿನ ಯಾವುದೋ ಒಂದು ಅಗೋಚರವಾದಂಥ ಶಕ್ತಿ ಅವ್ರ ಕಿವಿಗೆ ಬೀಳ್ತದ. ಕನಕ ನೀ ನನ್ನ ದಾಸನಾಗಬೇಕು ಅಂತೇಳಿ ಅವ್ರ ತಾಯಿ ಹೇಳ್ತಾಳ, ಏನೋ ಒಂದು ಕೆಟ್ಟ ಕನಸು ಬಿದ್ದಿರ್ಬೇಕಪ್ಪ ಅಂತೇಳಿ ದೇವರಲ್ಲಿರ್ತಕ್ಕಂಥ ಕುಂಕುಮ ಹಚ್ಚಿ ಮನಗಿಸ್ತಾಳ. ತಾಯಿ ಬಹಳ ದಿನ ಆದ್ಮೇಲೆ ತಾಯಿ ತೀರ್ಕೋತಾಳ, ಪ್ರೀತಿಯ ಮಡದಿ ತೀರ್ಕೊಂತಾಳ, ಅವರ ಸಂಬಂಧಿಕರು ತೀರ್ಕೊಂತಾರ. ಅದೆಲ್ಲ ಆದ ಕೂಡಲ ಮತ್ತೆ ಆ ಅಗೋಚರವಾದಂತ ಶಕ್ತಿ ಕನಕದಾಸರು ಬರ್ತದ. ಕನಕ, ನಿನ್ನ ಪ್ರೀತಿಯ ಮಡದಿ ತೀರ್ಕೊಂಡ್ಲು, ನಿನ್ನ ಪ್ರೀತಿಯ ತಾಯಿ ತೀರ್ಕೊಂಡ್ಲಪ್ಪ, ಇನ್ನಾದ್ರೂ ನೀ ನನ್ನ ದಾಸನಾಗೋ ಕನಕ ಅಂತೇಳಿ ಶ್ರೀಹರಿ ಕನಕದಾಸರಿಗೆ ಹೇಳ್ತಾರ. ಅವಾಗ ಕನಕ ಆಗೋದಿಲ್ಲ ಅಂತ ಹೇಳ್ತಾರ. ಒಂದು ದೊಡ್ಡ ಡಣನಾಯಕ ಅವರು ಒಂದು ದೊಡ್ಡ ಯುದ್ಧವನ್ನು ಮಾಡ್ತಿರ್ತಾರ. ಇವನು ಹಿಂಗೆ ಬಿಟ್ರೆ ಇವ ನನಗೆ ದಾಸನಾಗಲ್ಲ ಅಂತೇಳಿ ಶ್ರೀಹರಿ ಪೆಟ್ಟು ಕೆಡವಿ ಅವರನ್ನ ಸೋಲಿಸಿಬಿಡ್ತಾರ. ಆ ಯುದ್ಧದಲ್ಲಿ ಸೋತಾಗ್ಬಿಡ್ತಾರೆ ಕನಕದಾಸರು. ಆ ಸಂದರ್ಭದಲ್ಲಿ ಶ್ರೀಹರಿನೇ ಬೇರೆ ಒಂದು ಮಾನವ ರೂಪದಲ್ಲಿ ಬಂದು ಆರೈಕೆ ಮಾಡ್ತಾರ. ಆರೈಕೆ ಮಾಡಿದ ರಾತ್ರಿನೇ ಮತ್ತೆ ಅಗೋಚರವಾದಂತ ಶಕ್ತಿ ಅವರ ಕಿವಿಗೆ ಬರ್ತದೆ. ಕನಕ, ಈಗಾದ್ರೂ ಎಲ್ಲ ಶಕ್ತಿ ಕಳ್ಕೊಂಡಿದ್ಯಪ್ಪ, ಇನ್ನಾದ್ರೂ ನೀ ನನ್ನ ದಾಸನಾಗು ಅಂತೇಳಿ. ಯಾಕೋ ಈ ವಾಣಿ ಬಿಡಂಗ್ ಕಾಣಂಗಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಗ್ತದ, ಇದು ಶ್ರೀಹರಿ ವಾಣಿನೇ ಅಂತೇಳಿ. ಈ ಶ್ರೀಹರಿ ನನಗೆ ಬಿಡಂಗ್ ಕಾಣಂಗಿಲ್ಲ ಅಂತೇಳಿ ನಾನು ದಾಸನಾಗ್ತೀನಿ ಅಂತೇಳಿ ಒಪ್ಕೊಂತಾರ. ಶ್ರೀಹರಿಗೆ ಮಾತನಾಡಿಸ್ತಾರ, ನಾನು ದಾಸನಾಗ್ತೀನಿ, ಆದ್ರೆ ನಂದೊಂದು ಚಾಲೆಂಜ್, ನಂದೊಂದು ಪ್ರಶ್ನೆ ಐತಿ, ನೀನು ಅದಕ್ಕೆ ಒಪ್ಪಿಗೆ ಕೊಟ್ರೆ, ನಂದೊಂದು ಕಂಡೀಷನ್ ಐತಿ, ನೀನು ಅದಕ್ಕೆ ಒಪ್ಪಿಗೆ ಕೊಟ್ರೆ ಮಾತ್ರ ನಾನು ನಿನ್ನ ದಾಸನಾಗ್ತೀನಿ ಅಂತ ಹೇಳ್ತಾರೆ. ಆಯ್ತಪ್ಪ, ಬೇಕಾದ ಕಂಡೀಷನ್ ಕೇಳು, ನಿನ್ನ ಕಂಡೀಷನ್ಗೆ ನಾವು ಒಪ್ಕೋತೀನಪ್ಪ, ನೀ ನನ್ನ ದಾಸನಾದ್ರೆ ಸಾಕೋ ಕನಕ ಅಂತ ಹೇಳಿ ಶ್ರೀಹರಿ ಹೇಳ್ತಾನ. ಅವ್ರು ಏನಕ್ಕೆ ಹೇಳ್ತಾರಪ್ಪ ಅಂತಂದ್ರೆ, ಕನಕದಾಸರು, ನಾನು ನಿನ್ನ ದಾಸನಾಗ್ತೀನಿ, ನಾನು ಯಾವಾಗ ನೀನು ಕೂಗ್ತೀನೋ ಆ ಕ್ಷಣ ನಿನ್ನ ಪಟ್ ಅಂತ ನನ್ನ ಮುಂದೆ ಪ್ರತ್ಯಕ್ಷ ಆಗ್ಬೇಕು ಅಂತೇಳಿ ಕನಕದಾಸರು ಹೇಳ್ತಾರ. ಆಯ್ತಪ್ಪ, ಅದಕ್ಕೆ ಒಪ್ಪಿಗೆ ಇದೆ ನನಗೆ ಅಂತ ಹೇಳ್ತಾರ. ಅದಾದ್ಮೇಲೆ ಅವರು
ಕೈಯಲ್ಲಿ ತಂಬೂರಿಯನ್ನು ಹಿಡಿದು ಹೆಗಲ ಮೇಲೆ ಕಂಬಳಿಯನ್ನು ಹೊತ್ಕೊಂಡು, ಬರೀ ಮೇಲೆ ಹೆಗಲ ಮೇಲೆ ಕಂಬಳಿಯನ್ನು ಹೊತ್ಕೊಂಡು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಅವ್ರದೇ ಆದಂಥ ದಾಸ ಸಾಹಿತ್ಯದಲ್ಲಿ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದುತ್ತಾರ್ರಿ. ಅವ್ರದೇ ಆದಂತಹ ಪದ್ಯಗಳನ್ನ ಬರೀತಾರೆ, ಅವ್ರದೇ ಆದಂಥ ವಾಕ್ಯಗಳನ್ನ ಬರೀತಾರೆ, ಅವ್ರದೇ ಆದಂಥ ಮಹಾಭಾರತ ಇವತ್ತು ಎಂತೆಂಥವರನ್ನು ಕೂಡ ಇದು ಆಗ್ಬೇಕು ಪವಾಡಗಳನ್ನ ಬರೀತಾರೆ. ಅವರಂತ ಕೃತಿಗಳನ್ನ ಬರೀತಾರೆ. ಅವರ ಪವಾಡಗಳು ಒಂದೊಂದು ಕೇಳಿದ್ರು ಕೂಡ ನಾವೆಲ್ಲರೂ ಶಾಕ್ ಆಗ್ತೀವಿ. ಅಂತಹ ಪವಾಡಗಳು ಮೀನು ಹೂವಾಗಿದ್ದು, ಮಧ್ಯೆ ಜೇನುತುಪ್ಪವಾಗಿದ್ದು, ತಿರುಪತಿಯಲ್ಲಿ ತಿಮ್ಮಪ್ಪನ ತೇರು ಎಳೆದಿದ್ದು, ಬಾಳೆಹಣ್ಣಿನ ತೆಪ್ಪ ಮಾಡಿ ದಾಟಿದ್ದು, ಕನಕದಾಸರನ್ನು ದೇವರನ್ನು ತೋರಿಸಿದ್ದು, ಇನ್ನು ಹೇಳ್ತಾ ಹೋದ್ರ ಸಾಕಷ್ಟು ಸುರಿಮಳೆಗಳೇ ಇದೆ ರೀ. ಕನಕದಾಸರದ ಮಾತನಾಡ್ತಾ ಹೋದ್ರೆ ಒಂದು ತಿಂಗಳುಗಳ ಕಾಲ ಮಾತನಾಡಿದ್ರು ಕೂಡ ಸವಿಯೋದಿಲ್ಲ ರೀ. ಅಂತಹ ಆದರ್ಶ ನಮ್ಮಪ್ಪ ಕನಕದಾಸರದು. ಅದರಲ್ಲಿ ನನಗೆ ಬಹಳ ಇಷ್ಟವಾಗಿದ್ದು ಅಂದ್ರೆ ನಾ ಹೋದರೆ ಹೋಗಬಲ್ಲೆ ಸ್ವರ್ಗಕ್ಕೆ ಅಂತಕ್ಕಂಥ ಒಂದು ಪವಾಡ. ಎಲ್ಲರೂ ಕುಳಿತಿರ್ತಾರೆ. ವ್ಯಾಸರಾಯರಿಗೆ ಪ್ರೀತಿಯ ಶಿಷ್ಯ ಕನಕದಾಸರಾಗಿರ್ತದೆ. ಅದನ್ನ ನೋಡಿದಂತ ಈ ಹೊಟ್ಟೆ ಕಿಚ್ಚನ ಇವತ್ತದಾರ ಅಂತ ಅನ್ಕೋಬೇಡ್ರಿ. ಬೆಳೀತಿರ್ತಕ್ಕಂಥವ್ರಿಗೆ ಆವಾಗಲೂ ಕೂಡ ಹೊಟ್ಟೆ ಕಿಚ್ಚಿನ ಜನ ಇದ್ರು. ಕನಕದಾಸರನ್ನ ಬಹಳ ಪ್ರೀತಿ ಮಾಡ್ತಿದ್ರು. ವ್ಯಾಸರಾಯರವರ ಗುರುಗಳು ಬಹಳ ಪ್ರೀತಿ ಮಾಡ್ತಿರ್ತಾರ. ಯಾವಾಗಲಾದ್ರೂ ಈ ಕನಕದಾಸರ ಬಗ್ಗೆ ಚಾಡಿ ಹೇಳಕ್ಕೆ ಒಂದು 4 ಜನ ಕಾಯ್ತಾ ಕುಳ್ತಿರ್ತಾರ. ಅವಾಗ ಅಲ್ಲಿ 4 ಜನ ಕುಳ್ತಿರ್ತಾರ. ಅವ್ರಿಗೆ ಹೇಳ್ತಾರೆ, ಕನಕದಾಸರಿಗೆ ವ್ಯಾಸರಾಯರು ಬಂದು ಕೇಳ್ತಾರ, ಇಲ್ಲಿ ಯಾರಾದ್ರೂ ಸ್ವರ್ಗಕ್ಕೆ ಹೋಗ್ತೀರೇನಪ್ಪ ಅಂತ ಕೇಳ್ತಾರ. ಅಲ್ಲಿ ಯಾರು ಎಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳಿರ್ತಾರ. ನಾ ಹೋಗಲ್ಲ ಅಂತ ಹೇಳ್ತಾರ. ಅವಾಗ ಕನಕದಾಸರು ಹೇಳ್ತಾರ, ಎದ್ ನಿಂತ ಹೇಳ್ತಾರ, ನಾ ಹೋದರೆ ಹೋಗಬಲ್ಲೆ ಸ್ವರ್ಗಕ್ಕೆ ಅಂತ ಹೇಳ್ತಾರ. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಪಹಾಸ್ಯ ಮಾಡಿ ನಗ್ತಾರ. ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳ ಮೇಲ್ವರ್ಗದವ್ರು ನಾವೆಲ್ಲರೂ, ನಮ್ಮ ಕೈಲಿಂದ ಸ್ವರ್ಗಕ್ಕೆ ಹೋಗಕ್ ಆಗ್ತಿಲ್ಲ, ಇನ್ನು ನಿನ್ನ ಕೈಲಿಂದ ಏನು ಸ್ವರ್ಗಕ್ಕೆ ಹೋಗ್ತದ, ನಿನ್ನ ಕೆಳವರ್ಗದವನು ಅಂತೇಳಿ ಅಪಹಾಸ್ಯ ಮಾಡಿ ನಗ್ತಿರ್ತಾರ. ಅವಾಗ ಅಲ್ಲ, ನನ್ನ ಮಾತಿನ ತಾತ್ಪರ್ಯ ಅದಲ್ಲ ಸ್ವಾಮೀಜಿ, ನಾನು ಹೋಗ್ತೀನಿ ಅಂತ ನಾನು ಹೇಳಲಿಲ್ಲ. ನನ್ನ ಮಾತಿನ ತಾತ್ಪರ್ಯ ಏನು ಅಂದ್ರೆ, ನಾ ಎನ್ನುವ ಅಹಂಕಾರ ನನ್ನಲ್ಲಿಂದ ಹೋದಾಗ ಮಾತ್ರ ನಾನು ಸ್ವರ್ಗಕ್ಕೆ ಹೋಗಬಲ್ಲೆ ಅಂತಕ್ಕಂಥ ಮಾತನ್ನ ಹೊಡೆದು ಹೇಳ್ತಾರ ಬಂಧುಗಳೇ. ಇಂತಹ ತಾಕತ್ತು ಕನಕದಾಸರ ಹತ್ರ ಇರ್ತದ. ಕನಕದಾಸರಿಗೆ ಅಭಿಮಾನಿಗಳು ಭಾಳ ಇರ್ತಾರ. ಕನಕದಾಸರಿಗೆ ಒಳ್ಳೆಯ ವ್ಯಕ್ತಿತ್ವ ಇರ್ತದಲ್ಲ, ಅಭಿಮಾನಿಗಳು ಭಾಳ ಇರ್ತಾರ. ಅವರು ಹಾದು ಹೊರಟಿರ್ತಾರ. ಅಲ್ಲಿ ಹಾದು ಹೊರಟಾಗ ಅಭಿಮಾನಿಗಳು ಮೀನು ಹಿಡಿತಿರ್ತಾರ. ಅಲ್ಲಿ ಜನ ಆ ಮೀನು ಹಿಡಿಯಂತ ಜನರನ್ನ ಬಹಳ ಚೆನ್ನಾಗಿ ಮಾತನಾಡಿಸ್ತಾರ ಕನಕದಾಸರು. ಮಾತನಾಡಿದಾಗ ಕನಕದಾಸರಿಗೆ ಏನಾದ್ರೂ ಕೊಡಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಮೀನವನ್ನು ತಗೊಂಡೋಗಿ ಒಂದು ಬಟ್ಟೆಯಲ್ಲಿ ಸುತ್ತಿ ಕೊಡ್ತಾರ. ಅವ್ರು ಕನಕದಾಸರು ಏನಂತ ಕೂಡ ನೋಡಿರಲ್ಲ. ಏನೇ ಕೊಟ್ಟರು ಕೂಡ ಅಭಿಮಾನಿಗಳು ಕೊಟ್ಟರು ಪ್ರೀತಿಯಿಂದ ಸ್ವೀಕಾರ ಮಾಡುವಂತ ಮನೋಭಾವ ಕನಕದಾಸರದಾಗಿರ್ತದ. ಅದನ್ನ ತಗೊಂಡು ಹಂಗ ಅವ್ರು ಜೇಬಲ್ ಹಾಕೊಂತಾರ. ವ್ಯಾಸಕೂಟಕ್ಕೆ ಹೋಗ್ತಾರ. ವ್ಯಾಸರಾಯರಿರ್ತಾರ. ಅಲ್ಲಿರ್ತಕ್ಕಂಥವ್ರು ಹೇಳದ್ನಲ್ಲ, ಹೊಟ್ಟೆ ಕಿಚ್ಚಿನ ಜನ, ಏನ್ರಿ ಕನಕದಾಸ ಮದ್ಯ ಸೇವಿಸಲ್ಲ ಅಂತ ಹೇಳಿದ್ರಿ, ಕನಕದಾಸ ಮಾಂಸ ಸೇವಿಸಲ್ಲ, ಒಳ್ಳೆ ವ್ಯಕ್ತಿ, ಒಳ್ಳೆ ವಿದ್ಯಾರ್ಥಿ ಅಂತ, ಒಳ್ಳೆ ಶಿಷ್ಯ ಅಂತ ಹೇಳಿದ್ರಿ, ಕನಕದಾಸರು ಏನ್ ಮಾಡ್ತಾ ಇದಾರೆ ಗೊತ್ತೇನೋ, ಮಾಂಸ ತಿಂತಾರ ಅಂತ ಹೇಳಿ ಚಾಡಿ ಹೇಳ್ತಾರ. ಅವಾಗ ವ್ಯಾಸರಾಯರು, ಹೌದೇನೋ ಕನಕ, ಎದ್ ನಿಂತ್ಕೋ ಅಂತ ಕೇಳ್ತಾರ. ಎದ್ ನಿಂತ್ಕೋತಾರ. ಎದ್ ನಿಂತ್ಕೊಂಡಾಗ ಕನಕದಾಸರು ಹೇಳ್ತಾರೆ, ಇಲ್ಲ ಸ್ವಾಮೀಜಿ, ನಾನು ಮಾಂಸ ಯಾವತ್ತೂ ತಿಂದಿಲ್ಲ. ಹಂಗಂದ್ರೆ ಅವ್ರ ಕಿಶೆ ಚೆಕ್ ಮಾಡ್ರಿ, ಅವ್ರ ಜೇಬಲ್ ಐತಿ ಅಂತಂದಾಗ ಆ ಕನಕದಾಸರಿಗೆ ಏನು ಬಟ್ಟೆಯಲ್ಲಿ ಒಂದು ಖರ್ಚಿಪಲ್ಲಿ ಸುತ್ತ ಕೊಟ್ಟಿರ್ತಾರ, ಅದನ್ನ ತೆಗಿತಾರ. ಅವರು ತೆಗೆದಾಗ, ಹೌದು ಓಪನ್ ಮಾಡಿ ತೆಗೆದು ತೋರಿಸು ಅಂತಂದಾಗ ಅದನ್ನ ಹಿಂಗೆ ತೆಗಿತಾರ. ಅದ್ರೊಳಗೆ ಹೂವಾಗಿ ಮಾರ್ಪಾಡಾಗಿರ್ತದ. ಆ ಹೂವನ್ನ ವ್ಯಾಸರಾಯರಿಗೆ ಎರಚ್ತಾರ. ನೋಡ್ರಿ, ಮಾಂಸ ಇದ್ದಿದ್ದನ್ನ ಹೂವಾಗಿ ಮಾರ್ಪಾಡಾಗ್ತದ. ಇದು ಕನಕದಾಸರ ಪವಾಡ. ತಿರುಪತಿಯಲ್ಲಿ ತಿಮ್ಮಪ್ಪನ ತೇರು ಎಳೆದಿದ್ದು. ತಿರುಪತಿ ನೋಡ್ರಿ, ಕನಕದಾಸರಿಗೆ ವಯಸ್ಸಾದ ಕಾಲದೊಳಗೆ ತಿರುಪತಿ ಹೋಗ್ಲಿಕ್ಕೆ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ರಥವನ್ನು ಮಾಡ್ತಾರ. ಸಣ್ಣ ರಥವನ್ನು ಮಾಡಿ ಇಲ್ಲಿ ಕಾಗಿನೆಲೆಯಲ್ಲಿ ಕುತ್ಕೊಂಡು ಆ ತೇರನ್ನ ಎಳೆದ್ರ ತಿರುಪತಿಯಲ್ಲಿ ತಿಮ್ಮಪ್ಪನ ತೇರು ಎಳಿತಿತ್ತು. ಇದು ಸತ್ಯ ರೀ, ಇದು ಸತ್ಯ, ಇದು ಪವಾಡ, ಇದು ಕನಕದಾಸರ ಪವಾಡ. ಕನಕದಾಸರ ಪವಾಡಗಳು ಹೇಳದ್ನಲ್ಲ, ಒಂದು ತಿಂಗಳ ಕಾಲ ಹೇಳಿದ್ರು ಕೂಡ ಸವಿಯೋದಿಲ್ಲ. ಆದರೆ ನಮ್ಮ ಜನರ ತಾಳ್ಮೆ ನಾನು ಪರೀಕ್ಷೆ ಮಾಡಲ್ಲ. ಸ್ವಲ್ಪ ಕೆಲವೊಂದು ಹೇಳ್ತೀನಿ. ನಮ್ಮ ಸಹೋದರ ಹೇಳ್ದಂಗೆ ನೀವು ಬುಕ್ಗಳನ್ನು ಓದ್ರಿ. ಕನಕದಾಸರ ಇತಿಹಾಸವನ್ನು ನೀವೆಲ್ಲರೂ ಕೂಡ ತಿಳ್ಕೊಳ್ಳುವಂಥದ್ದಾಗಬೇಕು. ಇವತ್ತು ಕನಕದಾಸರ ಪವಾಡಗಳಾದ್ರೆ ಅವರ ತಾಕತ್ ಎಂತದ್ದಿತ್ತು, ಅವರ ನುಡಿಗಟ್ಟು ಹೆಂಗಿತ್ತಪ್ಪ ಅಂತಂದ್ರೆ ಎಲ್ಲ ಕಡೆ ಡಾಕ್ಟರ್ ರಾಜ್ಕುಮಾರ್ ಭಾಳ ಚಂದ ಹೇಳ್ತಾರೆ. ದೀನ ನೀನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ
ಕೈವಲ್ಯಪತಿ ನೀನು, ನಿನ್ನ ಸಮಾನರುಂಟೆ ದೇವ, ರಕ್ಷಿಸೋ ನಮ್ಮ ನನವರಿತ, ರಕ್ಷಿಸೋ ನಮ್ಮ ನನವರಿತ ಅಂತಕ್ಕಂಥ ಮಾತನ್ನು ಸಾಕಷ್ಟು ನುಡಿಗಟ್ಟಲೆಗಳದಾವ. ನಾವು ಮಾತಾಡುವಾಗ ಬೇಕಾದ್ರೆ ನಮ್ಮ ತುಟಿ ಕಂಪನ ಜರ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಕನಕದಾಸರ ವಾಣಿ ಇತ್ತಲ್ಲ, ಆ ತುಟಿ ಕಂಪನ ಇತ್ತಲ್ಲ, ಒಂದು ಸೆಕೆಂಡನು ಕೂಡ ಚೇಂಜ್ ಆಗ್ತಿದ್ದಿಲ್ಲ. ಅಂತಹ ಕನಕದಾಸರ ನುಡಿಗಟ್ಟುಗಳು. ಕನಕದಾಸರನ್ನ ವ್ಯಾಸರಾಯರು ಬಹಳ ಪ್ರೀತಿ ಮಾಡ್ತಿರ್ತಾರ. ಕನಕದಾಸರು ವ್ಯಾಸರಾಯರ ಪ್ರೀತಿ ಮಾಡೋ ಹೊತ್ನ್ಯಾಗ ಅವ್ರ ದೇವ್ರ ಜೊತೆ ಮಾತನಾಡ್ತಾನ್ರಿ. ಕನಕದಾಸ ದೇವ್ರ ಜೊತೆ ಮಾತನಾಡ್ತಾನೆ ಅಂತೇಳಿ ಇದನ್ನ ಎಲ್ಲ ಕಡೆ ಹಬ್ಬಿಸ್ಬಿಟ್ಟಾರ. ನಾವೆಲ್ಲ ಮೇಲ್ವರ್ಗದವ್ರು ನಮ್ಮ ಜೊತೆನೆ ದೇವ್ರು ಮಾತಾಡಲ್ಲ, ಕನಕದಾಸ ಸುಳ್ಳು ಹೇಳ್ತಾನ ಅಂತೇಳಿ ಮತ್ತೆ ವ್ಯಾಸರಾಯರಿಗೆ ಚಾಡಿಯನ್ನು ಹೇಳ್ತಾರ. ಅವಾಗ ವ್ಯಾಸರಾಯರು ಕರೀತಾರ, ಹೇಳ್ತಾರ, ಹೌದೇನೋ ಕನಕ, ನಿನ್ ದೇವ್ರ ಜೊತೆ ಮಾತಾಡ್ತೀಯನೋ? ಹೌದು ಸ್ವಾಮೀಜಿ, ಹೌದು ಗುರುಗಳೇ, ನಾನು ಮಾತನಾಡ್ತೇನೆ. ಹೌದಾ, ಹೆಂಗ್ ಮಾತಾಡ್ತೀವೋ? ನಿನಗೆ ದೇವ್ರ ಕರೆದ್ರೆ ಬರ್ತಾನೇನ? ಹೌದ್ರಿ, ನನಗ ದೇವ್ರಿಗೆ ಒಪ್ಪಂದ ಆಗ್ಯದ. ನಾ ಯಾಕಂದ್ರೆ ಯಾವಾಗ ಕರಿತೀನಲ್ಲ ಅವಾಗ ಪ್ರತ್ಯಕ್ಷ ಆಗ್ಬೇಕಂತ ಹೇಳಿನಿ. ನನಗ ನನ್ನ ಶ್ರೀಹರಿಗೆ ಒಪ್ಪಂದ ಆಗ್ಯದ. ನೀವು ಬೆಕ್ಕಾದಾಗ ಕರೀರಿ, ನಾ ಕರೆಸ್ತೀನಿ ನನ್ನ ದೇವ್ರನ್ನ ಅಂತ ಹೇಳಿ ಕನಕದಾಸರು ಗುರುಗಳಿಗೆ ಉತ್ತರವನ್ನು ಕೊಡ್ತಾರ. ಅವಾಗ ವ್ಯಾಸರಾಯರು ಹೇಳ್ತಾರ, ಹೌದಾ, ಕರ್ಸ್ಬೇಕು, ನೀನು ನಾಳೆ ಕರ್ಸು. ಯಾವ ಟೈಮಿಗೆ ಕರ್ಸ್ಲಿ ಹೇಳ್ರಿ? ಬೆಳಗ್ಗೆ ಪೂಜಾ ಮಾಡೋ ಹೊತ್ತಿಗೆ ನೀ ಕರ್ಸಪ್ಪ ಅಂತ ಹೇಳ್ತಾರ. ಆಯ್ತು, ನಾನು ಕರೆಸ್ತೀನಿ. ಶ್ರೀಹರಿಗೆ ಹೋಗಿ ಅಲ್ಲೇ ಧ್ಯಾನವನ್ನು ಮಾಡ್ತಾರ. ಶ್ರೀಹರಿಯನ್ನ ಕರೀತಾರ. ಶ್ರೀಹರಿ ಪ್ರತ್ಯಕ್ಷ ಆಗ್ತಾನ. ಯಾಕಪ್ಪ ಅಂತ ಕೇಳ್ತಾನ. ನಾನೇನು ಹೇಳಿದ್ದೆ ನಿನಗ? ನೀನು ಯಾವಾಗಲೂ ನಾನು ಕರೆದಾಗ ಬರ್ಬೇಕಂತ ಹೇಳಿದ್ನಿಲ್ಲ, ಅದಕ್ಕೆ ಈಗ ನಿನ್ನ ಕರೆಯುವಂಥ ಪ್ರಸಂಗ ಬಂದದ, ಅದಕ್ಕೆ ನೀನು ಬರಬೇಕು ಅಂತೇಳಿ ಶ್ರೀಹರಿ ಹೇಳ್ತಾರ. ಆಯ್ತಪ್ಪ, ಬರ್ತೀನಿ. ಯಾವ ವೇಷದಾಗ ಬರಬೇಕೋ ಕನಕ ಅಂದ್ರೆ ಕಪ್ಪು ಜೂನಾಯಿಯ ವೇಷದಲ್ಲಿ, ನಾಯಿಯ ವೇಷದಲ್ಲಿ ನೀನು ಬರಬೇಕು. ಬೆಳಗ್ಗೆ ಹೊತ್ತ ಎಲ್ಲ ಬ್ರಾಹ್ಮಣರು ಪೂಜೆ ಮಾಡ್ತಿರ್ತಾರಲ್ಲ, ಆ ಲಿಂಗದ ಗುಡಿ ಹತ್ರ ನೀನು ಬರಬೇಕು ಅಂತ ಹೇಳ್ತಾರ. ಅಲ್ಲೆಲ್ಲರೂ ಕೂಡ ಬ್ರಾಹ್ಮಣರ ಪೂಜೆ ಮಾಡ್ತಿರ್ತಾರ. ವ್ಯಾಸರಾಯರಿಗೆ ಪುರಂದರದಾಸರು ಬಂದು ಬರಬೇಕು ಅಂತೇಳಿ ಹೇಳಿರ್ತಾರ. ಯಾವಾಗ ಇವತ್ತು ಕನಕ ದೇವ್ರ ಜೊತೆ ಮಾತಾಡ್ತಾನ ನೋಡಬೇಕು ಅಂತೇಳಿ ವ್ಯಾಸರಾಯರು ಮತ್ತು ಪುರಂದರದಾಸರು ಬರ್ತಾರ. ಬರೋದ್ರೊಳಗಾಗಿ ಅಲ್ಲಿ ಕಪ್ಪು ನಾಯಿ ಪ್ರವೇಶ ಆಗ್ತದೆ. ಪೂಜೆ ಮಾಡೋ ಹೊತ್ನ್ಯಾಗ ನಾಯಿ ಬಂದ್ರೆ ಏನು ಮಾಡ್ತೀವಿ? ಕೋಲ್ ತಗೊಂಡು ಬಡಿತೀವಿ. ಅದೇ ಆಗಿದ್ದ ಅವತ್ತು. ಕೋಲ್ ತೊಗೊಂಡು ಬಡಿತಾರೆ. ನಾಯಿ ಓಡೋಡಿ ಹೋಗ್ತದ. ಕನಕದಾಸರು ಎಲ್ಲಿ ನಿಂತಿರ್ತಾರ ಅಲ್ಲಿ ಹೋಗಿ ಹೇಳ್ತದ. ಅವಾಗ ನೀನು ಯಾವ ದಿನದಿಂದ, ಯಾವ ವರ್ಷಗಳಿಂದ ನೀನು ಕಾಯ್ತಿದ್ದಪ್ಪ, ಈ ಜನರ ಕಡೆಯಿಂದ ನನಗೆ ಬಡಗಿಲೆ ಹೊಡಿಸ್ಬೇಕು. ಶ್ರೀಹರಿಯ ವೇಷದಲ್ಲಿ ಇರ್ತಾನೆ. ಕಪ್ಪು ನಾಯಿ ಏನು ಜೂನಾಯಿ ವೇಷದಲ್ಲಿ ಬಂದಿರ್ತಾನಲ್ಲ ನಾಯಿ, ಅವನು ಶ್ರೀಹರಿ ಇರ್ತಾನ ಸಾಕ್ಷಾತ್. ಅವನು ಹೇಳ್ತಾನ, ನೀನು ಎಷ್ಟು ದಿನದಿಂದ ಕಾದು ಕುಳ್ತಿದ್ದಪ್ಪ ಕನಕಪ್ಪ, ನನಗೆ ಈ ಜನರ ಕಡೆಯಿಂದ ಕೋಲ್ ತೊಗೊಂಡು ಬಾರಿಸಿದೆಲ್ಲ ಅಂತ ಹೇಳಿ ಹೇಳಿದಾಗ ಕನಕದಾಸರು ಹೇಳ್ತಾರ, ನಕ್ಕೊಂತ ಒಂದು ಪದ್ಯವನ್ನು ಹೇಳ್ತಾರ. ಡೊಂಕು ಬಾಲದ ನಾಯಕರೇ, ಡೊಂಕು ಬಾಲದ ನಾಯಕರೇ, ನೀವೇನು ಊಟವ ಮಾಡಿದಿರಿ? ಕಣಕ ಕುಟ್ಟು ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡಿದಿರಿ. ಕಣಕ ಕುಟ್ಟು ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡಿದಿರಿ. ಕಣಕ ಕುಟ್ಟು ಒಣಕಿಲೆ ಹೊಡೆದ್ರೆ ಕುಯ್ ಕುಯ್ ರಾಗುವ ಹಾಡುವಿರಿ ಅಂತೇಳಿ ಅಲ್ಲಿಂದಲ್ಲೇ ಪದ್ಯವನ್ನು ಕಟ್ಟಿ ಹೇಳುವಂತ ತಾಕತ್ತು ಕನಕದಾಸರದಾಗಿರ್ತದೆ. ಕನಕದಾಸರದಾಗಿರ್ತದೆ. ಅವಾಗ ಮತ್ತೆ ಹೇಳ್ತಾರ, ನೀವು ಹೇಳಿದ್ರಲ್ಲ ದೇವ್ರು ತೋರಿಸ್ತಾರ ಅಂತೇಳಿ, ಕನಕದಾಸರು ಯಾವ ದೇವ್ರು ತೋರಿಸ್ತಿಲ್ರಿ. ಪೂಜೆ ಮಾಡೋ ಹೊತ್ನ್ಯಾಗ ನಾಯಿ ಬಂದಿತ್ತು ಅಂತೇಳಿ ಮತ್ತೆ ಚಾಡಿಯನ್ನು ಹೇಳ್ತಾರ. ವ್ಯಾಸರಾಯರು ಪುರಂದರದಾಸರು ಕರೀತಾರ. ಹೌದು ಕನಕ, ನಾನು ನಿನಗೇನು ಹೇಳಿದ್ನಪ್ಪ, ದೇವ್ರು ತೋರಿಸು. ಬಂದಿದ್ರಲ್ರಿ? ಎಲ್ಲಿ ಬಂದಿದ್ರು? ಕಪ್ಪು ನಾಯಿ ವೇಷ, ಜೂನಾಯಿ ವೇಷದಲ್ಲಿ ಬಂದಿದ್ರು, ನೀವು ನೋಡ್ಲಿಲ್ಲ? ಹೌದಾ, ನಾ ಬರೋದು ತಡ ಆಯ್ತಪ್ಪ ಕನಕ, ನಾಳೆ ಮತ್ತೊಮ್ಮೆ ಕರ್ಸು, ನಾವು ಜಲ್ದಿ ಬಂದು ಕುಂದಿರ್ತೀವಿ. ನೀ ಹೇಳಿದಕ್ಕಿಂತಲೂ ಒಂದು ಅರ್ಧ ಗಂಟೆ ಮುಂಚೆ ಬಂದು ಕುಳ್ತೀವಿ, ಕರ್ಸು ಅಂತ ಹೇಳ್ತಾರೆ. ಆಯ್ತು ಗುರುಗಳೇ, ಮತ್ತೆ ಶ್ರೀಹರಿಯನ್ನ ಕರಿತಾನೆ ಕನಕದಾಸರಿಗೆ. ಶ್ರೀಹರಿ ಕರೆದಾಗ ಶ್ರೀಹರಿ ಬರ್ತಾನ. ಶ್ರೀಹರಿ ಹೇಳ್ತಾನ, ಈಗೇನು ತಲೆಗೆ ಇಟ್ಕೊಂಡಿಯಪ್ಪ, ಈಗ ಯಾರ ಕಡೆಯಿಂದ ನನಗೆ ಬಡಿಸ್ಬೇಕಂತಿದೆಯೋ ಕನಕ ಅಂತ ಹೇಳ್ತಾರ. ಇಲ್ಲ, ನೀವು ಅದೇನು ಕೇಳುವಂಗಿಲ್ಲ, ನಾ ಯಾವಾಗ ಕರಿತೀನಿ ಯಾವಾಗ ಬರ್ಬೇಕು, ಅದಕ್ಕೆ ಒಪ್ಪಂದ ಆಗಿತ್ತಲ್ಲ, ಅದನ್ನ ನೀವು ಮರಿವಂಗಿಲ್ಲ, ನೀವು ಬರಬೇಕು. ಇಲ್ಲ ಆಯ್ತು, ಈಗ ಯಾವ ವೇಷದಲ್ಲೋ? ಕಪ್ಪು ನಾಗರ ಹಾವಿನ ವೇಷದಲ್ಲಿ ನೀವು ಬರಬೇಕು. ಬೆಳಗ್ಗೆ ಪೂಜೆ ಮಾಡ್ತಿರ್ತಾರ, ನಮ್ಮ ಗುರುಗಳಿಗೆ ನಿಮಗೆ ಭೇಟಿ ಮಾಡಿಸ್ಬೇಕು ಅಂತೇಳಿ ಕನಕದಾಸರು ಹೇಳ್ತಾರ. ಆಯ್ತಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಮೊದಲೇ ಮಾತು ಕೊಟ್ಟಿರ್ತಾರಲ್ಲ. ಆಯ್ತು ಅಂತ ಹೇಳ್ತಾನೆ ಶ್ರೀಹರಿ. ಪೂಜೆ ಮಾಡ್ತಿರ್ತಾರ. ಅರ್ಧ ಗಂಟೆ ಮುಂಚೆನೆ ಬಂದಿರ್ತಾರೆ ಪುರಂದರದಾಸರು ವ್ಯಾಸರಾಯರು. ಅಲ್ಲಿ ಯಾರಿಗೂ ದರ್ಶನವನ್ನು ಕೊಡಲ್ರಿ, ಯಾರಿಗೂ ದರ್ಶನವನ್ನು ಕೊಡಲ್ಲ. ಕನಕದಾಸರಿಂದ ವ್ಯಾಸರಾಯರಿಗೆ, ಪುರಂದರದಾಸರಿಗೆ, ಕನಕದಾಸರು, ಇವರು 3 ಮಂದಿಗೆ ಅವತ್ತೇನು ಪೂಜೆ ಮಾಡೋ ಹೊತ್ನ್ಯಾಗ ಆ ಲಿಂಗದ ಮೇಲೆ ಬಂದು ಕಪ್ಪು ನಾಗರ ಹಾವಿನ ವೇಷದಲ್ಲಿ ಬಂದು ಸಾಕ್ಷಾತ್ ಶ್ರೀಹರಿ ಅವರಿಗೆ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾನೆ. ಅದನ್ನ ನೋಡಿದಂಥ ಪುರಂದರದಾಸರು ವ್ಯಾಸರಾಯರು ಅಲ್ಲಿರ್ತಕ್ಕಂಥ ಜನಗಳಿಗೆ ಹೇಳ್ತಾರೆ, ಕನಕನ ಕೆಣಕಬೇಡಿ, ಕೆಣಕಿ ಟಿಣಕಬೇಡ್ರಿ, ಇದು ಕನಕದಾಸರ ತಾಕತ್ತು ಅಂತೇಳಿ ಪುರಂದರದಾಸರು ಹೇಳ್ತಾರೆ. ಅಂತಹ ತಾಕತ್ತು ಕನಕದಾಸರದು, ಅಂತಹ ತಾಕತ್ತು ಕನಕದಾಸರದು. ಇವತ್ತು ಅಂತಹ ಕನಕದಾಸರನ್ನ ಮತ್ತೆ ಪರೀಕ್ಷೆ ಮಾಡಬೇಕು. ವ್ಯಾಸಕೂಟಕ್ಕೆ ಬಾರಪ್ಪ,
ಅಲ್ಲಿರ್ತಕ್ಕಂಥ ವ್ಯಾಸರು ಹೇಳ್ತಾರ, ನೀನ್ ವ್ಯಾಸಕೂಟಕ್ಕೆ ಬರ್ಬೇಕು ಕನಕ, ನಿನ್ನಲ್ಲಿರ್ತಕ್ಕಂಥ ಅಗಾಧ ಶಕ್ತಿ, ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಐತಲ್ಲ, ಅದನ್ನ ನಮ್ಮೆಲ್ಲ ಜನರಿಗೆ ತೋರಿಸ್ಬೇಕಾಗ್ಯದು. ಅವ್ರಿಗೆ ಬಹಳ ಪ್ರೀತಿ, ವ್ಯಾಸರಾಯರಿಗೆ ಕನಕದಾಸರ ಕಂಡ್ರೆ ಬಹಳ ಪ್ರೀತಿ. ಸಾಕಷ್ಟು ಜನ ಚಾಡಿ ಹೇಳಿದ್ರು ಕೂಡ ಆ ಕನಕದಾಸರ ಮೇಲಿರ್ತಕ್ಕಂಥ ಪ್ರೀತಿ ಐತಲ್ಲ, ವ್ಯಾಸರಾಯರಿಗೆ ಹೋಗೋದೇ ಇಲ್ಲ. ನೀನು ಬರ್ಬೇಕಪ್ಪ, ನೀನು ಬ್ರಾಹ್ಮಣರ ಕೂಟಕ್ಕೆ ಬರಬೇಕು, ನಿನ್ನ ತಾಕತ್ ನಾನು ತೋರಿಸ್ಬೇಕಾಗ್ಯದ, ನೀನು ಬರಲೇಬೇಕು ಅಂತಂದಾಗ ತಂಬೂರು ಹಿಡ್ಕೊಂಡು ಕನಕದಾಸರು ಹೋಗ್ತಾರ. ಎಲ್ಲಿ ಹೋಗ್ತಾರ? ವ್ಯಾಸಕೂಟಕ್ಕೆ ಹೋಗ್ತಾರ. ಅಲ್ಲಿಯ ದ್ವಾರಪಾಲಕ ಅವ್ರ ಮೈ ಮೇಲೆ ಬಟ್ಟೆ ಇರಲ್ಲ, ಹೆಗಲ ಮ್ಯಾಗ ಒಂದು ಕಂಬಳಿ ಇರ್ತದ, ಅದನ್ನ ನೋಡ್ದ ತಂಬೂರು ಇರ್ತದ ಕೈಯಾಗಿ, ಅದನ್ನ ನೋಡ್ದಾಗ ಗೊತ್ತಾಗ್ಬಿಡ್ತದ ಇವನು ಬ್ರಾಹ್ಮಣನಲ್ಲ ಅಂತೇಳಿ. ನೀನ್ ಇಲ್ಲೇ ನಿಂದಿರ್ಬೇಕು. ಯಾಕೆ? ವ್ಯಾಸಕೂಟ ಅದು, ಮಹಾಭಾರತ ಬಲ್ಲವರಿದ್ದಾರೆ, ಜ್ಞಾನ ಬಲ್ಲವರಿದ್ದಾರೆ, ರಾಮಾಯಣ ಬಲ್ಲವರಿದ್ದಾರೆ, ಅಲ್ಲಿ ದಿವ್ಯ ಜ್ಞಾನವಂತವರಿದ್ದಾರೆ. ನೀನು ಹೋಗಿ ಕುಡ್ದು ನೀನು ಕುರುಬರ ಕನಕ, ನೀನ್ ಇಲ್ಲೇ ನಿಂದಿರ್ಬೇಕು ಅಂತೇಳಿ ದ್ವಾರಪಾಲಕ ಹೇಳ್ತಾನೆ. ಅಷ್ಟೇ ಹೇಳಲ್ಲ, ಅವರನ್ನ ದೂಡಿ ಬಿಡ್ತಾರೆ, ನುಗ್ಸಿ ಬಿಡ್ತಾರೆ. ಕನಕದಾಸರ ನೆಲಕ್ಕೆ ಬಡದ ಮ್ಯಾಗ ಎದ್ದು ನಿಲ್ತಾರ. ನಿನಗೆ ಯಾವ ಜ್ಞಾನ ಬೇಕು? ನಿನಗೆ ಯಾವ ರಾಮಾಯಣ ಬೇಕು? ನಿನಗೆ ಯಾವ ಮಹಾಭಾರತ ಬೇಕು? ನೀನು ಬೇಕಾದ ಪ್ರಶ್ನೆ ಕೇಳು, ನಾನು ಉತ್ತರ ಹೇಳದಿದ್ರೆ, ನಾನು ಜ್ಞಾನ ನನ್ನ ಹತ್ರ ಇಲ್ಲದೆ ಇದ್ರೆ ನೀನು ಹೊರಗಡೆ ಹಾಕು. ನೀನು ಪ್ರಶ್ನೆ ಕೇಳು, ಅವಾಗ ನನಗೆ ಒಳಗಡೆ ಬಿಡು, ನಾನು ಉತ್ತರ ಹೇಳ್ತೀನಿ. ಉತ್ತರ ಹೇಳದಿದ್ರೆ ಹೊರಗಡೆ ದೂಡು ಅಂತೇಳಿ ಸಿಟ್ಟಿಗೆದ್ದು ಕನಕದಾಸರ ದ್ವಾರಪಾಲಕಿಗೆ ಹೇಳ್ತಾರೆ. ಹೇಳಿದಾಗ ಅವನ ದ್ವಾರಪಾಲಕ ಅವನ ತಲೆಯಲ್ಲಿ ಏನು ಬರ್ತದೋ ಗೊತ್ತಿಲ್ಲ, ಅದಕ್ಕೆ ಪ್ರಸಂಗತನ ಯಾವುದೋ ಒಂದು ಹೇಳ್ಬಿಡ್ತಾನೆ. ಹೌದಾ, ನೀನ್ ಹೇಳ್ತೀಯ, ನೀನ್ ಕುರುಬರ ಕನಕ ನೀನ್ ಹೇಳ್ತೀಯ ಅಂತ ಹೇಳಿ ಎಂತ ಕ್ವಶನ್ ಅನ್ನ ದ್ವಾರಪಾಲಕ ಕನಕದಾಸರಿಗೆ ಹೇಳ್ತಾನಂದ್ರೆ, ಇವತ್ತು ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕೈತೆಪ್ಪ, ಇದನ್ನ ಇಡೀ ಮಹಾಭಾರತ ಬಳಸ್ಕೋ, ರಾಮಾಯಣ ಬಳಸ್ಕೋ, ಭಾಗವತದ ಕಥೆಗಳನ್ನ ಬಳಸ್ಕೊಂಡು ನಿನ್ನ ಪದ್ಯದಲ್ಲಿ, ನಿನ್ನ ಪದದಲ್ಲಿ ಹೇಳು ಅಂತ ಹೇಳ್ತಾರ. ಯಾರಿಗೆ ಸಾಧ್ಯ ರೀ? ಯಾರಿಗೆ ಸಾಧ್ಯ? ರಾಮಾಯಣ ಇವತ್ತು ಮನೆಯಲ್ಲಿ ಎಮ್ಮೆ ಕರು ಹಾಕ್ತು ಅನ್ನತಕ್ಕಂಥದ್ದು ಒಂದು ಸಣ್ಣ ವಿಷಯನ್ನ ಮಹಾಭಾರತದ ಕಥೆಗಳು, ಭಾಗವತದ ಕಥೆಗಳನ್ನ ಬಳಸ್ಕೊಂಡು ಹೇಳಲಿಕ್ಕೆ ಯಾರಿಗೆ ಸಾಧ್ಯ ರೀ? ಕನಕದಾಸರಿಗೆ ಸಾಧ್ಯ ಆಯ್ತು. ಏನಂತ ಹೇಳ್ತಾರೆ ಕನಕರು? ಆಯ್ತಪ್ಪ ಅಂತ ಹೇಳಿ, ವಿರಾಟ ನಗರದ ಅರಸನ ಅರಸಿಯ ಅನುಜನ ಕತ್ತಲಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾರದ ಹೆಂಡತಿಗೆ ಹೆರಿಗೆ ಆಯ್ತೀಗ ಅಂದ್ರ ಒಂದು ಸೆಕೆಂಡ್ ಕನಕದಾಸರ ತುಟಿ ಕಂಪನ ಇರ್ತದಲ್ಲ, ಆ ನುಡಿ ಕಂಪನ ನೋಡಿ ದ್ವಾರಪಾಲಿಕ ಶಾಕ್ ಆಗ್ಬಿಡ್ತಾನೆ. ದಾಸರೇ ಏನೋ ಹೇಳಿದ್ರಲ್ಲ, ನನ್ಗೆ ಅರ್ಥ ಆಗ್ಲಿಲ್ರಿ, ದಯವಿಟ್ಟು ಬಿಡಿಸಿ ಹೇಳ್ರಿ ಅಂತ ಹೇಳ್ತಾರ. ಕನಕದಾಸರು ಹೇಳ್ತಾರ, ನಾನೇನಪ್ಪ ಬೀದಿಗೆ ಹೋಗೋ ದಾಸಯ್ಯ, ನಾನು ಕುರುಬರ ಕನಕನಪ್ಪ, ನನಗೇನೋ ನೀವೆಲ್ಲ ಮಹಾಭಾರತ ಬಲ್ಲವರು ಇದ್ದೀರಿ, ಬ್ರಾಹ್ಮಣರು ಇದ್ದೀರಿ, ನಿಮಗೆ ಅರ್ಥ ಆಗಿರ್ಬೇಕಲ್ಲ ಅಂತ ವ್ಯಂಗ್ಯ ಮಾತನಾಡ್ತಾರೆ ಕನಕದಾಸರು. ಅವಾಗ ಇಲ್ಲ, ತಪ್ಪಾಗೋಯ್ತು, ದಯವಿಟ್ಟು ದಾಸರೇ ನಂಗೆ ತಿಳಿಸಿ ಹೇಳ್ರಿ ಅಂತೇಳಿ ದ್ವಾರಪಾಲಕ ಕೇಳಿದಾಗ ಕನಕದಾಸರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಿರಾಟ ನಗರದ ಅರಸ, ವಿರಾಟ್ ನಗರದಾಗ ಒಬ್ಬ ಅರಸ ಇದ್ದ, ರಾಜ ಇದ್ದ, ರಾಜನ ಹೆಂಡತಿ ಅರಸಿ ಸುಧಿಷ್ಠನಿಗೆ ಒಬ್ಬ ತಮ್ಮ ಇದ್ದ ಅನುಜನ ಕತ್ತಲಲ್ಲಿ ಗುದ್ದಿದವರು ಯಾರು ಅಂದ್ರೆ ಭೀಮಸೇನನ ಅಣ್ಣ ಯಾರು ಅಂದ್ರೆ ಧರ್ಮರಾಯನ ಪಿತ ಯಾರು ಅಂದ್ರೆ ಯಮಧರ್ಮರಾಯನ ವಾಹನ ಯಾವುದು ಅಂದ್ರೆ ಎಮ್ಮೆ ಕೋಣ ನಿಮ್ಮ ಮನೆಯಲ್ಲಿ ಕರು ಹಾಕ್ತು, ಇಷ್ಟೇ ಸ್ವಾಮೀಜಿ ನಾನು ಹೇಳಿದ್ದು ಅಂತೇಳಿ ಬಿಡಿಸಿ ಹೇಳ್ಬಿಡ್ತಾರೆ. ಅವಾಗ ಅವರಲ್ಲಿರ್ತಕ್ಕಂಥ ತಾಕತ್ತನ್ನು ನೋಡಿ ಕನಕದಾಸರಿಗೆ ಒಳಗೆ ಬಿಡ್ತಾರ್ರಿ. ಒಳಗೆ ಬಿಟ್ಟಾಗ ವ್ಯಾಸರಾಯರು ಕುಂತಿರ್ತಾರ. ಬಹಳಷ್ಟು ಜನ ಜ್ಞಾನವಂತರು, ವಿಚಾರವಂತರು, ಭಾಗವತದ ಕಥೆಗಳನ್ನು ಬರ್ತಕ್ಕಂಥವ್ರು, ಮಹಾಭಾರತ ಕಲಿತಂಥವ್ರು ಎಲ್ಲರೂ ಬಂದು ಕುಂತಿರ್ತಾರ. ಅವಾಗ ವ್ಯಾಸರಾಯರು ಕೇಳ್ತಾರ, ಕನಕ, ನಮ್ಮ ಜನಕ್ಕೆ ನಿನ್ನ ತಾಕತ್ತು ಗೊತ್ತಾಗ್ಬೇಕಪ್ಪ. ಕನಕ, ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಏನೈತಲ್ಲ, ಅಗಾಧ ಪಾಂಡಿತ್ಯ, ಅದು ನಮ್ಮ ಜನಕ್ಕೆ ಗೊತ್ತಾಗ್ಬೇಕಪ್ಪ. ಇವ್ರಿಗೆಲ್ಲರೂ ನಾವು ಮೇಲ್ವರ್ಗದವರು ಅಂತಕ್ಕಂಥ ನಾ ಎನ್ನುವ ಅಹಂಕಾರ ಐತಲ್ಲ, ಅದು ನಿನ್ನಿಂದ ಭಸ್ಮವಾಗಬೇಕು. ಅದಕ್ಕೆ ನೀನು ಹೇಳಬೇಕಪ್ಪ ಅಂತೇಳಿ ಪ್ರಶ್ನೆ ಕೇಳ್ತಾರೆ ವ್ಯಾಸರಾಯರು. ಏನಂತ ಕೇಳ್ತಾರೆ ಅಂದ್ರೆ, ಕನಕ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕು, ಈ ಪ್ರಶ್ನೆಗೆ ನೀನು ಉತ್ತರ ಕೊಡಪ್ಪ ಅಂತ ಹೇಳಿ ವ್ಯಾಸರಾಯರು ಕೇಳ್ತಾರ. ಅವಾಗ ಮಠದೊಳಗ ಏನಾದರೂ ರೈತರು, ಇಲ್ಲಿ ಭಾಳ ಜನ ರೈತರಿದ್ದೀರಿ, ಮಠದ ಏನಾದರೂ ಬೆಳೆದ್ರೆ ಖುಷಿಯಿಂದ ಮಠಕ್ಕೆ ಹೋಗಿ ಅರ್ಪಣೆ ಮಾಡುವಂತಹದ್ದು ವಾಡಿಕೆ ಇತ್ತು. ಅವಾಗ ಅಲ್ಲಿ ಒಬ್ಬ ರೈತ ಬಹಳಷ್ಟು ಅವರೆಕಾಯಿಗಳನ್ನ ಬೆಳೆದಿರ್ತಾನೆ. ಆ ಅವರೆಕಾಯಿಯನ್ನ ತಗೊಂಡು ಹೋಗಿ ಆ ಮಠಕ್ಕೆ ಅಲ್ಲಿ ವ್ಯಾಸಕೂಟದಾಗ ಹಾಕ್ತಿರ್ತಾನ. ಆ ಅವರೆಕಾಯನ್ನು ನೋಡ್ಕೊಂತ ಕನಕದಾಸರು ನಿಂತಿರ್ತಾರ. ಕನಕ, ನಾನೇನ್ ಕೇಳ್ತಾ ಇದ್ದೇನೋ, ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕಪ್ಪ, ಉತ್ತರ ಹೇಳು ಅಂತೇಳಿ ವ್ಯಾಸರಾಯರು ಕೇಳ್ತಾರ. ಆ ಅವರೆಕಾಯನ್ನು ನೋಡ್ಕೊಂತ ಹೇಳ್ತಾರ, ಅವರೆಕಾಯಿ ಬೇಕ್ರಿ ಅಂತ ಹೇಳ್ತಾನ. ಅವಾಗ ಅಲ್ಲಿರ್ತಕ್ಕಂಥ ಜನರು ಎಲ್ಲರೂ ನಗ್ತಾರ. ನಗಾಣ, ಕನಕದಾಸ ಯಾಕೋ ಅವರೆಕಾಯಿ ಬೇಡ್ತಾ ಇದ್ದಾನೆ, ಒಯ್ದು ಅವ್ರ ಚೀಲದಲ್ಲಿ ಹಾಕ್ರಿ ಅಂತ ಹೇಳ್ತಾರ. ಒಂದು ಹಿಡಿಯನ್ನ ಅವರು ಕನಕದಾಸರ ಚೀಲದಲ್ಲಿ ಹಾಕ್ತಾರ.
ಮತ್ತೆ ಕೇಳ್ತಾರ, ಯಾಕೋ ಕನಕ ಸುಮ್ ನಿಂತಿದ್ಯಾ, ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕು ಕನಕ, ಉತ್ತರ ಹೇಳು ಅಂತ ಹೇಳ್ತಾರ. ಮತ್ತೆ ಅವರೇಕಾಯನ್ನು ನೋಡಿ ಅವರೇ ಕಾಯ್ಬೇಕ್ರಿ ಅಂತ ಹೇಳ್ತಾನ. ಬೀದಿಗೆ ಹೋಗೋ ದಾಸಯ್ಯನ ತಗೊಂಬಂದು ಕೂಟದೊಳಗೆ ನಿಂದಿರಿಸಿ ಅವನಲ್ಲಿ ಅಗಾಧ ಪಾಂಡಿತ್ಯ ಐತಿ, ಜ್ಞಾನ ಐತಿ ಅಂತ ಹೇಳ್ತಿರಲ್ಲ, ನಿಮಗೇನು ಹೇಳಬೇಕು ಅಂತ ಅಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಎದ್ದು ನಿಂತು ಅಪಹಾಸ್ಯ ಮಾಡಿ ನಗ್ತಿರ್ತಾರ, ಕನಕದಾಸರಿಗೆ ಬೈತಿರ್ತಾರ. ಅವಾಗ ವ್ಯಾಸರಾಯರು ಹೇಳ್ತಾರ, ಕನಕದಾಸ ಏನೋ ಹೇಳ್ತಾ ಇದ್ದಾನಂದ್ರೆ ಸಾವಿರಾರು ಉತ್ತರಗಳು ಅಡಗಿರ್ತಾವಪ್ಪ, ಸುಮ್ಮನೆ ಕೂತ್ಕೊಳ್ಳಿ, ಕನಕದಾಸ ಉತ್ತರ ಕೊಡ್ತಾನೆ ಅಂತೇಳಿ. ಕನಕದಾಸ ನಿನ್ ತಾಳ್ಮೆ ಸಾಕಪ್ಪ, ನೀನು ಒಡೆದು ಹೇಳು, ಈ ಜನಕ್ಕೆ, ಈ 3 ಜನಕ್ಕೆ ಗೊತ್ತಾಗ್ತಾ ಇಲ್ಲ, ನಿನ್ನ ಉತ್ತರ ಬಿಡಿಸಿ ಹೇಳೋ ಕನಕದಾಸ ಅಂತೇಳಿ ವ್ಯಾಸರಾಯರು ಕೇಳಿದಾಗ ಕನಕದಾಸ ಹೇಳ್ತಾನ, ಸ್ವಾಮಿ ನೀವೇನು ಕೇಳಿದ್ರಿ, ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕಂತ ಕೇಳಿದ್ರಿ, ನಾವು ನೀವು ಹೆಂಗ್ರಿ ಸ್ವಾಮೀಜಿ, ನಾವು ನರಮಾನವ್ರಿ, ನಮಗೆ ಈ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಕ್ಕೆ ಆಗ್ತತೇನ್ರಿ ಸ್ವಾಮೀಜಿ, ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕಪ್ಪ ಅಂದ್ರೆ ಆ ಮೇಲಿರೋವನೇ ಕಾಯ್ಬೇಕು, ಅದಕ್ಕೋಸ್ಕರ ಅವರೇ ಕಾಯ್ಬೇಕು, ಶ್ರೀಹರಿ ಕಾಯ್ಬೇಕು ಅಂತೇಳಿ ನಾನು ಉತ್ತರ ಹೇಳಿದೆ ಅಂತ ಹೇಳ್ತಾರೆ. ಇಂತಹ ತಾಕತ್ತು, ಇಂತಹ ಜ್ಞಾನ ಕನಕದಾಸರ ಹತ್ರ ಇತ್ತು. ತಾಯಂದಿರು ಬಹಳ ಜನ ತಾಯಂದಿರು ಬಂದಿರಿ ಇಲ್ಲಿ, ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಯಾಕಂದ್ರೆ ಇವತ್ತು ವಿಜ್ಞಾನಿಗಳಾಗಿರ್ಬೋದು, ಸಂತ ಶ್ರೇಷ್ಠರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, MLA ಆಗಿರ್ಬೋದು, MP ಗಳಾಗಿರ್ಬೋದು, ಇವತ್ತು ಸಾಕಷ್ಟು ಶರಣರಾಗಿರ್ಬೋದು, ಇವರೆಲ್ಲರೂ ಕೂಡ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತಿರ್ತಕ್ಕಂಥ ಮಕ್ಕಳು. ತಾಯಿಯ ಸಂಸ್ಕಾರ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಬಂಧುಗಳೇ, ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ಇವತ್ತು ಬಹಳ ಜನ ತಾಯಂದಿರಿ, ನಿಮ್ಮ ಮಕ್ಕಳಿಗೆ ನೀವು ಎಂಥ ಸ್ಪಿರಿಟ್ ಕೊಡಬೇಕು ಅಂದರೆ, ನಿಮ್ಮ ಮಕ್ಕಳಿಗೆ ನೀವು ಎಂಥ ತಾಕತ್ತನ್ನು ಕೊಟ್ಟು ಬೆಳೆಸ್ಬೇಕಪ್ಪ ಅಂದ್ರೆ, ಹೆಣ್ಣು ಗಂಡು ಅಂತೇಳಿ ಭೇದ ಮಾಡಬೇಡ್ರಿ. ಹೆಣ್ಣು ಮಕ್ಕಳನ್ನ ಬಾಲ್ಯ ಮಾಡಿ ಅವ್ರ ಮನೆಗೆ ಕೊಡಬೇಡ್ರಿ. ಯಾಕಂದ್ರೆ ಇವತ್ತು ನಮ್ಮ ತಾಯಿ ಕೂಡ ನನ್ನ ವೇದಿಕೆಯಲ್ಲಿದ್ದಾಳೆ, ಇವತ್ತು ಅವಳು ನನಗೆ ಶಿಕ್ಷಣ ಕೊಟ್ಟಿದ್ದಾಳಂತ ನಾನು ನಿಮ್ಮ ಜೊತೆ ನಿಂತು ಮಾತನಾಡ್ತಾ ಇದ್ದೀನಿ. ಮೊದಲು ತಾಯಿ ಮನಸ್ಸು ಮಾಡಬೇಕು, ಬಿಡಪ್ಪ ವಯಸ್ಸಿಗೆ ಬಂದು ಮದುವೆ ಮಾಡಿಕೊಟ್ಟೆವು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಪ್ರತಿಭೆ ಐತಲ್ಲ ಅದು ಮುಚ್ಚಿ ಹೋಗ್ತದೆ, ಬಿಚ್ಚಿಡುವ ಜ್ಞಾನ ಆಗಬೇಕು. ಇವತ್ತಿಷ್ಟೆಲ್ಲ ಮಾತನಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ತಂದೆ ತಾಯಿ ನನಗೆ ಕೊಟ್ಟಂಥ ಜ್ಞಾನ ಐತಿ. ಅದಕ್ಕೋಸ್ಕರ ನೀವು ಅವ್ರಿಗೆ ಶಿಕ್ಷಣವನ್ನು ಕೊಡ್ರಿ. ಶಿಕ್ಷಣ ಅನ್ನೋದು ಹುಲಿ ಹಾಲಿದ್ದಂಗ, ಯಾರು ಹುಲಿ ಹಾಲು ಕುಡಿತಾರ ಅವ್ರು ಗರ್ಜಿಸಲೇಬೇಕು. ಸಿಂಹ ದೊಡ್ಡದಾದಂಥ ಒಂದು ಗರ್ಜನೆ ಅಂತ ಮಾಡುವಂಥ ತಾಕತ್ತು ಅವ್ರ ಹತ್ರ ಇರ್ತದ. ಆ ತಾಕತ್ತಿಗೆ ನೀವೆಲ್ಲರೂ ಕೂಡ ಅವಶ್ಯಕವಾಗಿ ನೀವು ಪ್ರೇರಣಾ ತಾಯಿಗಳಾಗಬೇಕು. ಎಂಥ ಪ್ರೇರಣೆ ತಾಯಿ ಆಗ್ಬೇಕಂದ್ರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ತಾಯಿ ಕೆಂಚವ್ವ ತಾಯಿ ಆದರ್ಶ ಹೆಂಗಿತ್ತು ಅಂತಂದ್ರೆ, 1 ಸೆಕೆಂಡ್ ಯಾವಾಗಲೂ ಕೂಡ ಆ ತಾಯಿಯ ಆದರ್ಶ, ಯಾವಾಗಲೂ ಕೂಡ ಆ ತಾಯಿಯ ಸ್ಪಿರಿಟು ನಾನು ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ. ಇವತ್ತು ಅಂತಹ ತಾಯಿ 7 ಅಡಿಯ ಮನುಷ್ಯರಿಗೆ ಯಾವುದೇ ಅಪಘಾತಕ್ಕೀಡಾಗಿ ಅನಾಹುತಕ್ಕೀಡಾಗಿ ಸಾಯ್ತಿರ್ತಕ್ಕಂಥ ವ್ಯಕ್ತಿ ಅಲ್ಲ. 7 ಅಡಿಯ ಮನುಷ್ಯ ಕಂಚಿನ ಮೂರ್ತಿ ಇದ್ದಂಗಿರ್ತಾನೆ, ನಡೆದ್ರೆ ನೆಲ ಅದರ್ತದ. ಅಂತಹ ವ್ಯಕ್ತಿಯನ್ನ 32 ವರ್ಷದ ಮಗನನ್ನ ನಂದಗಡದ ಕಟ್ಟಿ ಹತ್ರ ತಗೊಂಬಂದು ನೇಣು ಹಾಕ್ತಾರ ಅಂದ್ರೆ, ಉರ್ಲ್ ಹಾಕ್ತಾರ ಅಂದ್ರೆ ಯಾವ ತಾಯಿ ಸಹಿಸ್ಕೊಂತಾಳ ಬಂಧುಗಳೇ? ಅವತ್ತಿನ ಕೆಂಚವ್ವ ತಾಯಿ ಸಹಿಸ್ಕೊಂತಾಳ, ನನ್ನ ಮಗ ತಪ್ಪು ಮಾಡಿಲ್ಲ, ಬ್ರಿಟಿಷರ ವಿರುದ್ಧ ತೊಡೆ ತಟ್ಟದ ಅನ್ನೋ ಕಾರಣಕ್ಕಾಗಿ ನನ್ನ ಮಗನನ್ನ ತಗೊಂಬಂದು ಗಲ್ಲಿಗೆ ಹಾಕ್ಯಾರ ಅಂತೇಳಿ ಬಹಳ ಹೆಮ್ಮೆಯಿಂದ ಬರ್ತಾಳೆ, ಗರ್ವದಿಂದ ಬರ್ತಾಳೆ. ನನ್ನ ಮಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ ಅಂತೇಳಿ ಓಡೋಡಿ ಬರ್ತಾಳೆ. ನನ್ನ ಮಗನನ್ನು ನೋಡ್ಬೇಕು ಸರ್ರಿ, ಕೊನೆ ಕ್ಷಣದೊಳಗೆ ನನ್ನ ಮಗನನ್ನು ನೋಡ್ಬೇಕು ಸರ್ರಿ ಅಂತೇಳಿ. ಇವತ್ತು ಹೆಂಗೆ ಚಿಕ್ಕಲಿಗೆ ಗ್ರಾಮದಲ್ಲಿ ಜನ ನೆರ್ತಿರಲ್ಲ, ಅವತ್ತು ಕೂಡ ಯಾರು ಕೂಡ ಒಲೆ ಹಚ್ಚಲ್ಲ, ಎಲ್ಲರೂ ಕೂಡ ಅಳ್ತಿರ್ತಕ್ಕಂಥ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸಲ್ಲ. ಶ್ರೇಷ್ಠ ರಾಯಣ್ಣನ ಗಲ್ಲಿಗೆ ಹಾಕ್ತಾರ ಅಂತೇಳಿ ಎಲ್ಲರೂ ಅಲ್ಲಿ ನಂದಗಡದ ಕಟ್ಟಿ ಹತ್ರ ಕೂತಿರ್ತಾರ. ತಾಯಿ ಓಡೋಡಿ ಜನರ ಮಧ್ಯೆ ಬರ್ತಾಳೆ, ಓಡೋಡಿ ಬಂದು ಮಗನನ್ನ 1 ಕ್ಷಣ ತೆಳಗಿಂದ ಮೇಲೆ ನೋಡ್ತಾಳೆ. 7 ಅಡಿಯ ಮನುಷ್ಯರಿ ಅಂತಹ ವ್ಯಕ್ತಿಯನ್ನ 5 ನಿಮಿಷದಲ್ಲಿ ಗಲ್ಲಿಗೆ ಹಾಕ್ತಾರ ಅಂದ್ರೆ ಯಾವ ತಾಯಿ ಸಹಿಸ್ಕೊಂತಾಳ ನೋಡ್ರಿ? ಸಾಯಿ ಹೊತ್ನ್ಯಾಗು ಎಂತಹ ಪ್ರೇರಣೆ ಆ ತಾಯಿ ಕೊಟ್ಲಂದ್ರ, ಮಗನನ್ನ ನೋಡಿ ಹೇಳ್ತಾಳೆ, ಕುತ್ತಿಗೆಗೆ ನೇಣ್ ಹಗ್ಗ ಬೀಳೋ ಹೊತ್ತನಾಗು, ಕುತ್ತಿಗೆಗೆ ನೇಣ್ ಹಗ್ಗ ಬೀಳೋ ಹೊತ್ತನಾಗು, ಎದೆ ನಡಕದಂಗ ನಿಂತಿರೋ ಈ ನಿನ್ನ ಗುಂಡಿಗೆ. ಎಂತ ಗುಂಡಿಗಿನೋ ಯಪ್ಪ, ಎಂತ ಗುಂಡಿಗಿನೋ, ನಿನ್ನಂತವ್ ನನ್ನ ಯಾಂಗಲ್ಲಿಗಾಗ್ತಾರೋ. ಈ ತಾಯಿನ ಹಿಂದಕ್ಕೆ ಬಿಟ್ಟು ನೀ ಮುಂದಕ್ಕೆ ಕೊಂಟೆಲ್ಲೋ, ಇದು ಯಾವ ನ್ಯಾಯೋ ಅಂತಕ್ಕಂಥ ಕಣ್ಣೀರಲ್ಲಿ ತಾಯಿ ಪ್ರೇರಣೆ ತುಂಬ್ತಾಳ್ರಿ. ತಾಯಿಯ ಮನಸ್ಸು ಎಷ್ಟೇ ಗಟ್ಟಿ ಆದ್ರೂ ಕೂಡ ಆಕೆ ತಾಯಿ ಮನಸ್ಸಲ್ವಾ, ಎಂತಹ ಪ್ರೇರಣೆ ಇರಬೇಕು. ಮೊದಲಿನ 2 ಮಾತು ಅವಳು ಕಣ್ಣೀರಲ್ಲೇ ಪ್ರೇರಣೆ ತುಂಬಿದ್ರು ಕೂಡ ಮೊದಲಿನ 2 ಮಾತು ಗಟ್ಟಿಗಿತ್ತಿ ಮಾತ್ರಿ ಎಂತ ಸಾಯ್ತಿರ್ತಕ್ಕಂಥ ಮಗುವಿಗೆ ಪ್ರೇರಣೆ ಆಗ್ತದ. ಎಂತ ಮಾತು ಹೇಳಿದ್ಲು ಅಂದ್ರೆ, ಕುತ್ತಿಗೆಗೆ ನೇಣ್ ಹಗ್ಗ ಬೀಳೋ ಹೊತ್ತನಾಗು, ಎದೆ ನಡಗದಾಗ ನಿಂತಿರೋ ಈ ನಿನ್ನ ಗುಂಡಿಗೆ. ಎಂತ ಗುಂಡಿಗಿನೋ ಯಪ್ಪ, ಎಂತ ಗುಂಡಿಗಿನೋ ಅಂತಕ್ಕಂಥ ಪ್ರೇರಣೆ ಮಾತು ಸಾಕಾಗ್ತ್ರಿ ಸಂಗೊಳ್ಳಿ ರಾಯಣ್ಣನಿಗೆ.
ಇವತ್ತು ಭಕ್ತಿಯಲ್ಲಿ ಬಂದ್ರೆ ಭಕ್ತ ಕನಕದಾಸರು ತಂಬೂರಿ ಹಿಡ್ಕೊಂಡು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಯಶಸ್ವಿ ಆದರು. ಅಂತಹ ಪುರುಷರಿಗೆ ನೀವು ಜನ್ಮವನ್ನು ಕೊಟ್ರಿ. ಅವರ ಆದರ್ಶವನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳ್ರಿ. ಇವತ್ತು ಅಂಥವ್ರ ಆದರ್ಶವನ್ನು ಅವನ ಮಕ್ಕಳಿಗೆ ಹೇಳದೆ ಹೋದ್ರೆ ಏನಾಗ್ತದಪ್ಪ ಅಂತಂದ್ರೆ, ಕವಿ ಒಂದ್ ಕಡೆ ಎಲ್ಲ ಸಂಕಟ ಪಟ್ಟು ಹೇಳ್ತಾನೆ. ಯಾರಿಗೋಸ್ಕರ ಹೇಳ್ತಾನೆ ಅಂದ್ರೆ, ಇಷ್ಟೆಲ್ಲ ಚಿಕ್ಕಲಿಗೆ ಗ್ರಾಮದಲ್ಲಿ ರಾರಾಜಿಸುವಂಗೆ ಇವತ್ತು DJ ಹಚ್ಚಿ ಇವತ್ತು ಜ್ಞಾನವನ್ನ ಕನಕದಾಸರ ಜಯಂತ್ಯೋತ್ಸವವನ್ನು ಮಾಡ್ತಾ ಇವತ್ತು ಇಂತಹ ವೇದಿಕೆಗೆ ಪೂಜ್ಯರನ್ನ ಕರೆಸಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ, ಇವತ್ತು ಎಂತ MLA ಇವತ್ತೆಲ್ಲರನ್ನ ಕರೆಸಿ ಇವತ್ತು ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಈ ಕಾರ್ಯಕ್ರಮವನ್ನು ನೋಡದೆ ಮನೆ ಕುಳಿತಿರ್ತಕ್ಕಂಥ ವ್ಯಕ್ತಿಯನ್ನ ಕಂಡು ಕವಿ ಒಂದ್ ಕಡೆ ಬಹಳ ಕಷ್ಟಪಟ್ಟು ಸಂಕಟದಿಂದ ಒಂದು ಮಾತು ಹೇಳ್ತಾನ್ರಿ. ಎಂತಹ ಮಾತು ಅಂದ್ರೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದೊಡೆ, ಗಂಗೆ ಇದ್ದೊಡೆ, ಸಿಂಧು ಇದ್ದೊಡೆ, ಗಣಪರಂಪರೆ ಇದ್ದೊಡೆ, ವೇದವಿದ್ದೊಡೆ, ಶಾಸ್ತ್ರಿ ಇದ್ದೊಡೆ, ಗಿರಿಮಾಲಯವಿದ್ದೊಡೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ. ಇಷ್ಟೆಲ್ಲ ಜ್ಞಾನ ಹುಟ್ಟಿಸ್ಬೇಕಂತ ನಮ್ಮ ಚಿಕ್ಕಲಿಗೆ ಯುವಕರು, ಹಿರಿಯರು, ತಾಯಂದಿರು ಕುತ್ಕೊಂಡು ಭವ್ಯವಾದಂಥ ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಆದರ್ಶವನ್ನಾಗಿ ಇಟ್ಕೋಬೇಕು. ನಮ್ಮ ಮಕ್ಕಳಿಗೆ ಅಂತಹ ಕಥೆಗಳನ್ನ ಹೇಳಬೇಕು. ಎಲ್ಲೋ ಅದು ಬಿಟ್ಟು ನಾವು ಒಂದು ಕಡೆ ಮೊಬೈಲ್ ನೋಡ್ಕೊಂತ, ಸೀರಿಯಲ್ ನೋಡ್ಕೊಂತ ನಮ್ಮ ಮಕ್ಕಳಿಗೆ ಕೈಗೆ ಮೊಬೈಲ್ ಕೊಟ್ಟರೆ ದುಶ್ಚಟಗಳಿಗೆ ಬಲಿಯಾಗ್ತಾರ ತಾಯಂದಿರಿ. ಅದಕ್ಕೋಸ್ಕರ ಕವಿ ಒಂದ್ ಕಡೆ ಸಂಕಟ ಪಟ್ಟು ಹೇಳ್ತಾನೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತೇಳಿ. ಇಷ್ಟೊತ್ತ ಈಗ ನಮ್ಮ ಸಹೋದರ ಹೋದ್ರಲ್ಲ, ಅವರ ಹೆಸರೇನೋ ಗೊತ್ತಿಲ್ಲ ನನಗೆ, ಹೇಳಿದ್ರು ಏನಂತ, ನೀವು ಕೃತಿಗಳನ್ನು ಹಂಚ್ರಿ, ನಮಗೇನು ಶಾಲಾ ಸನ್ಮಾನ ಬೇಕಾಗಿಲ್ಲ, ಕನಕದಾಸರ ಕೃತಿಗಳನ್ನು ಹಂಚ್ರಿ, ಅದನ್ನು ಓದಬೇಕು ಮಕ್ಕಳು ಅಂತೇಳಿ. ಇವತ್ತು ಅಂಥ ಸಂಸ್ಕಾರವನ್ನು ನಮ್ಮ ತಾಯಂದಿರು ಕೊಡಬೇಕು ಬಂಧುಗಳೇ. ಇವತ್ತು ತಾಯಿ ಅಂತಂದಾಗ ಅವರ ಪ್ರೇರಣೆ ಅವ್ರು ಕೊಡ್ತಾರೆ, ಆದರೆ ಅಷ್ಟು ಕೊಟ್ಟರು ಕೂಡ ಮಕ್ಕಳು ತೆಗೆದುಕೊಳ್ಳದಿರ್ತಕ್ಕಂಥ ಮಕ್ಕಳುಗಳು ಕೂಡ ಬಹಳ ಜನ ಇದ್ದಾರೆ. ಇವತ್ತು ತಾಯಿಯನ್ನು ಹೊಳ್ಳಿ ನೋಡಬೇಕು, ತಂದೆ ತಾಯಿಯನ್ನು ಹೊಳ್ಳಿ ನೋಡ್ರಿ, ಅವ್ರ ಕಾಲಲ್ಲಿ ಚಪ್ಪಲಿ ಕಿತ್ತೋಗಿರ್ತದ್ರಿ, ಅವ್ರು ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಹರಿದಿರ್ತದ. ಆದರೆ ಮಕ್ಕಳಿಗೆ ಒಳ್ಳೆಯ ಪ್ರೇರಣೆ ಕೊಡಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು ಅಂತ ತಾಯಿ ಕೂಲಿನೋ ನಾಲಿನೋ ಮಾಡಿ ಮಕ್ಕಳಿಗೆ ದುಡ್ಡು ಹಾಕ್ತಿರ್ತಾಳ. ಆದರೆ ಆ ಮಕ್ಕಳು ತಗೊಂಡೋಗಿ ಏನೇನೋ ಮಾಡ್ತಿರ್ತಾರೆ. ಎಲ್ಲರೂ ಅಂತ ನಾನು ಹೇಳಲ್ಲ, 70% ಮಕ್ಕಳು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಇನ್ನು 30% ಮಕ್ಕಳು ಹಾಳು ಬಾವಿಗೆ ಬೀಳ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ನಾ ಹೇಳ್ತೀನಿ, ಒಂದು ಸಲ ನಿಮ್ಮ ತಂದೆ ತಾಯಿಯನ್ನ ಹೊಳ್ಳಿ ನೋಡ್ರಿ. ತಾಯಿಯ ಪ್ರೀತಿ, ತಾಯಿಯ ಜ್ಞಾನ ಎಂಥದ್ದಿರ್ತದೆ. ತಾಯಿಯ ತ್ಯಾಗ ಅಂದ್ರೆ ಗರ್ಭದಲ್ಲೇ ಗುಡಿ ಕಟ್ಟಿಸಿ, ರಕ್ತದಲ್ಲೇ ಅಭಿಷೇಕ ಮಾಡಿ, ಕರಳನ್ನೇ ಬಗೆದು ಹಾರವನ್ನಾಗಿಸಿ, 9 ತಿಂಗಳ ತಾಯಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಪೂಜಿಸಿ ಈ ಭೂಮಿಗೆ ಜನ್ಮ ಕೊಡಬೇಕಾದ್ರೆ ಆಕೆ ಪುನರ್ಜನ್ಮವನ್ನು ಪಡೆದಿರ್ತಾಳ್ರಿ ತಾಯಿ. ಅಂತಹ ತಾಯಿಗೆ ನಿಮ್ಮದೊಂದು ಕಾಣಿಕೆ ಆಗ್ಬೇಕಲ್ಲ. ಅದು ಬಿಟ್ಟು ರಾತ್ರಿ ಆದ್ಕೊಳ್ಳಿ ಯಾವ್ದಾವುದೋ ಸ್ಪಿರಿಟು ಅಂದ್ರೆ ನೀವು ಅರ್ಥ ಆಗ್ತೆ ಅಂತ ಅನ್ಕೋತೀನಿ ನಾನು. ಯಾವ್ದಾವುದೋ ಸ್ಪಿರಿಟ್ ಹಾಕೊಂಡು ಹಂದಿ ಮೇಲೋ, ಕತ್ತಿ ಮೇಲೋ, ನಾಯಿ ಮೇಲೋ ಹೊರಳಾಡಿ ಮನೆಗೆ ಬಂದು ಮತ್ತ ತಂದೆ ತಾಯಿ, ಅಣ್ಣತಮ್ಮಂದ್ರ ಕಡೆ, ಅಕ್ಕಂಗಿರ ಕಡೆ ಬಯಸ್ಕೋಬೇಡ್ರಿ ಆತ್ಮೀಯ ಸಹೋದರರೇ. ನಿಮ್ಮ ಈ ಜೀವನ ಐತಲ್ಲ, ಕಬ್ಬು ನೋಡಿದಾಗ ಗೊತ್ತಾಗಲ್ಲ ನಮಗೆ. ಕಬ್ಬಿನ ಹಾಲು ಐತಿ, ಅದ್ರೊಳಗೆ ಸ್ವೀಟ್ ಆದಂಥ ರಸ ಐತಿ ಅಂತ ಕಬ್ಬು ನೋಡಿದಾಗ ಗೊತ್ತಾಗಲ್ಲ. ಆ ಕಬ್ಬನ್ನು ಮಸಿನ್ಕಾಗಿ ಹಿಂಡಿ ತೆಗೆದಾಗ ಅದರಲ್ಲಿ ರುಚಿಯಾದ ಹಾಲು ಐತಿ ಅಂತ ಗೊತ್ತಾಗ್ತದೆ. ನಮ್ಮ ದೇಹ ಐತಲ್ಲ, ಈ ದೇಹನು ಈ ಸಮಾಜಕ್ಕೋಸ್ಕರ, ಈ ದೇಶಕ್ಕೋಸ್ಕರ ನಾವು ಬಳಸ್ಕೋಬೇಕು. ಯಾವುದಕ್ಕೋಸ್ಕರ? ಒಳ್ಳೇದಕ್ಕೋಸ್ಕರ ಬಳಸ್ಕೋಬೇಕು. ಹೇಗೆ ಮೇಣದ ಬತ್ತಿಗೆ ಬೆಳಕು ಬೆಂಕಿ ಹಚ್ಚಿದಾಗ ಮೇಣದ ಬತ್ತಿ ತನ್ನನ್ನು ತಾನೇ ಕರಗಿ ಈ ಇಡೀ ಕಾರ್ಯಕ್ರಮಕ್ಕೆ ಶೋಭೆ, ಪ್ರಜ್ವಲವಾದಂಥ ಶೋಭೆಯನ್ನು ಕೊಡ್ತಲ್ಲ, ಬೆಳಕು ಕೊಡ್ತಲ್ಲ, ಅಂತಹ ಬೆಳಕುಗಳು ನೀವಾಗಬೇಕು. ಅಂದ್ರೆ ಈ ಸಮಾಜಕ್ಕೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ಮನೆತನಕ್ಕೋಸ್ಕರ ನಾವು ಒಳ್ಳೆಯ ಕಾಣಿಕೆಯನ್ನು ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಕಂಕಣ ಭದ್ರ ನೀವೆಲ್ಲರೂ ಕೂಡ ಆಗಬೇಕು. ಅಂತಹ ವ್ಯಕ್ತಿಗಳಾಗಬೇಕು. ಎಂತಹ ಕನಸುಗಳನ್ನು ನೀವು ಕಾಣಬೇಕು ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂರು ಹೇಳ್ತಾರೆ, ಕನಸುಗಳನ್ನು ಎಂತಹ ಕನಸುಗಳನ್ನು ಕಂಡ್ರೆ ಒಂದಿನ ರಾಜ್ಯನಾಗಿರ್ತಕ್ಕಂಥ ಕನಸು, ಮಾರನೇ ದಿನ ಭಿಕ್ಷುಕನಾಗಿರ್ತಕ್ಕಂಥ ಕನಸು. ಅಂತಹ ಕನಸುಗಳನ್ನ ಕಾಣಬೇಡ್ರಿ. ನೀವು ಕನಸುಗಳನ್ನ ಕಾಣಬೇಕಾದ್ರೆ ಹಗಲತ್ತು ಕನಸನ್ನ ಕಂಡು ರಾತ್ರಿ ನಿದ್ದೆ ಮಾಡೋದನ್ನು ಕೂಡ ಮರ್ತು ಬಿಡ್ಬೇಕು. ಅಂತ ಹುಚ್ಚನ್ನು ಹಚ್ಕೋಬೇಕು. ನನಗೆ ಹತ್ತದಲ್ಲ, ಈಗ 10 ಗಂಟೆ ಆದ್ರೂ ಮನೆಗೆ ಗೊತ್ತಿಲ್ಲ, ಮಠ ಗೊತ್ತಿಲ್ಲ. ಇಂಥ ಹುಚ್ಚನ್ನ ನೀವು ಹಚ್ಕೋಬೇಕು. ರಾತ್ರಿ ನಿದ್ದೆ ಮಾಡೋದನ್ನು ಕೂಡ ಮರ್ತು ಬಿಡಬೇಕು. ಅಂತ ಕನಸುಗಳನ್ನ ನೀವು ಕಾಣ್ರಿ ಅಂತ ಹೇಳ್ತಾರೆ. ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾರು ನಿಮ್ಮನ್ನು ಅನೇಕ ಬಾರ ಹೂಳಲು ಯತ್ನಿಸಿದರೋ
ನಿಮಗೊಂದು ಗೊತ್ತಿರಲಿಲ್ಲ ಅದೊಂದು ಬೀಜವೆಂದು ಅಂತೇಳಿ. ಯಾರನ್ನ ಜೋರಾಗಿ ನಾವು ಒತ್ತೀವೋ ಅದು ಬೀಜ ಆಲದ ಮರದಂಗೆ ಬೆಳೆದು ಯಾರು ನಿಮ್ಮನ್ನ ಕೈ ಮಾಡಿ ತೋರಿಸ್ತಿರ್ತಾರಲ್ಲ, ನೀವು ಹುಚ್ಚರು ಅಂತ ಹೇಳಿ ಕೈ ಮಾಡಿ ತೋರಿಸ್ತಿರ್ತಾರಲ್ಲ, ಅಂಥವ್ರಿಗೆ ಆಶ್ರಯ ಕೊಡುವಂಥ ಆಲದ ಮರ ಆಗಿ ಬೆಳೆದು ಅವರಿಗೆ ಆಶ್ರಯ ಕೊಡುವಂಥ ಆಲದ ಮರಗಳು ನೀವು ಆಗಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರೇನು ಹೇಳ್ತಾರೆ, ಅರೈಸ್ ಅವೇಕಿನ್ ಬಟ್ ನಾಟ್ ಸ್ಟಾಪ್ ಸ್ಟಿಲ್ ಇನ್ ದ ಗೋಲ್ ಇಸ್ ರೀಚ್. ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತಕ್ಕಂಥ ಗುರಿ ನಿಮ್ಮದಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಬಹಳ ವಿಶೇಷವಾಗಿ ಹೇಳ್ತೀನಿ. ಇವತ್ತು ಬಹಳ ವಿಶೇಷವಾಗಿ ನಮ್ಮ ಚಿಕ್ಕಲಿಗಿ ಆತ್ಮೀಯ ಸಹೋದರರು ಹಿರಿಯರು ಅಕ್ಕ ನೀನು ಬರಬೇಕು ಅಂತೇಳಿ ಬಹಳ ಪ್ರೀತಿ ವಿಶ್ವಾಸದಿಂದ ಕರೆದ್ರು. ಇವತ್ತು ನನಗೇನಾದರೂ ಆಸೆ ಇದ್ರಿ